ಮಮತಕ್ಕಗ ಬಾಂಗ್ಲಾದಿಂದ ಮಂದಿ ಸಪೋರ್ಟ್ ಸಿಗಲ್ಲ. ಇಸ್ಲಾಮಿಸ್ಟ್ ಮನಸ್ಥಿತಿಗಳು ಮಮತಾ ಬ್ಯಾನರ್ಜಿ ಅವರಿಗೆ ಕುಮ್ಮಕ್ಕು ಕೊಡಾಕತ್ತ. ರಾಜೀನಾಮೆ ಕೊಡ್ಬೇಡ್ರಿ, ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಡ್ರಿ. ನಿಮ್ಮ ಜೊತೆ 17 ಕೋಟಿ ಬಾಂಗ್ಲಾದೇಶದವ್ರು ಇದ್ದೀವಿ, ನಿಮ್ಮ ಸೇಡನ್ನ ಬಾಂಗ್ಲಾದಾಗ ತೀರಿಸ್ಕೊತೀವಿ ಅಂತಾರೆ. ಇದ್ರ ಬಗ್ಗೆ ಮಮತಾ ಬ್ಯಾನರ್ಜಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ಸುಮ್ಮನೆ ಇದ್ದಾರೆ. ಭಾರತದ ಮೇಲೆ ಇಲ್ದೇ ಇರೋ ಪ್ರೀತಿ ಈ ಬಾಂಗ್ಲಾ ಹುಳುಗಳಿಗೆ ಮಮತಕ್ಕನ ಮೇಲೆ ಯಾಕೈತಿ? ಬಂಗಾಳದಾಗ ಮಮತಕ್ಕ ಸೋತಿದ್ದು ಅವರಿಗೆ ಜನ ಬೆಂಬಲ ಸಿಕ್ಕಿಲ್ಲ ಅನ್ನೋದು ಪ್ರೂವ್ ಆಗೈತಿ. ಜನರು ಅವರನ್ನ ನಿರಾಕರಿಸ್ಯಾರ. ಮಮತಕ್ಕ ಇನ್ನ ಬಂಗಾಳಕ್ಕ ಬ್ಯಾಡೇ ಬೇಡ ಅಂತ ಬೆಂಬಲ ಕೊಟ್ಟಿಲ್ಲ, ಹೀನಾಯವಾಗಿ ಸೋಲ್ಸ್ಯಾರ. ಬಂಗಾಳ ಮಂದಿ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ, ಸೋತಾರು ಅಂದ್ರು ಏನತ್ರಿ? ಅವರಿಗೆ ಬಾಂಗ್ಲಾದೇಶದ ಬ್ರದರ್ಸ್ ಸಪೋರ್ಟ್ ಮಾಡತ್ತಾರ. ಮಮತಕ್ಕ ಸೋತಿದ್ದಕ್ಕ ಸಂತಾಪ ಸೂಚಿಸಾಕತ್ತಾರ. ಅಯ್ಯಯ್ಯೋ ಮಮತಕ್ಕ ಸೋತ್ ಬಿಟ್ರು, ಮೆಜಾರಿಟಿ ಒಳಗ ಬಿಜೆಪಿ ಗೆದ್ದು ಬಿಡ್ತು, ನಿಮ್ಮ ಹಿಂದ ನಾವಿದ್ದೀವಿ ಅಂತ ಕರುಣೆ ತೋರಿಸಿ ಬೆಂಬಲ ಸೂಚಿಸಾಕತ್ತಾರ. ಅಲ್ಲಿನ ರಾಜಕಾರಣಿಗಳು ಇಸ್ಲಾಮಿಸ್ಟ್ಗಳು ಕೊಡಾಕತ್ತಿರೋ ಬೆಂಬಲ ಮಮತಕ್ಕಗ ಒಂದ್ ರೀತಿ ಅನೇಬಲ ಬಂದಿರ್ಬೇಕೇನೋಪ್ಪ. ಬಾಂಗ್ಲಾದೇಶದ ಜಮಾತ್ ನಾಯಕ ಮೊಹಮ್ಮದ್ ಹೂಡಾ ಇವ್ರಿಗಂತೂ ಮಮತಕ್ಕ ಸೋತಿದ್ದು ಅರ್ಗಿಸ್ಕೊಳ್ಳಕ್ಕ ಆಗ್ವಲ್ತು. ಗೋಳೋ ಅಂತ ಅಳ್ಕೊಂಡ ಮಮತಕ್ಕನ ಕಿವಿ ಚುಚ್ಚಾಕ್ ಬರಾಕತ್ತಾರ. ಮಮತಾ ಬ್ಯಾನರ್ಜಿ ಅವರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ನೀವು ರಾಜೀನಾಮೆ ಕೊಡ್ಲೇಬೇಡ್ರಿ. ಏನ್ ಮಾಡ್ಬೇಕು ಅಂದ್ರ ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ರಿ. ಭಾರತದಿಂದ ಬ್ಯಾರೆ ಆಗ್ರಿ, ನಿಮಗ ನಾವು ಬೆಂಬಲ ಕೊಡ್ತೀವಿ. ನೀವು ಸೇರಿ ಒಳ್ಳೆ ರಾಜ್ಯವನ್ನ ಒಂದು ರಾಷ್ಟ್ರವನ್ನಾಗಿ ಮಾಡೋನು ಅಂತ ಕೆಟ್ಟ ಬುದ್ಧಿಯನ್ನ ಹೇಳಕ್ ಬರಕತ್ತಾನ ಈ ಮನುಷ್ಯ. ಜಮಾತ್ ಒಳಗೆ ಇದ್ಕೊಂಡು ಇಸ್ಲಾಂ ಬೋಧನೆ ಮಾಡೋದನ್ನ ಬಿಟ್ಟು ಭಾರತದಾಗ ಮೂಗು ತುರ್ಸಾಕ ಇವನಿಗೆ ಬಹಳ ಇಷ್ಟ. ಮಮತಕ್ಕಗ ಸಪೋರ್ಟ್ ಮಾಡೋ ನೆಪದಾಗ ನಮ್ಮ ಭಾರತವನ್ನ ಒಡೆಯೋ ಕುತಂತ್ರಿ ಬುದ್ಧಿಯನ್ನ দেশದಾಗ হরডাকত্তান। দুই জাতীয় দিল্লির শাসনকে প্রত্যাখ্যান করুন এবং পশ্চিম বাংলাকে স্বাধীন রাষ্ট্র ঘোষণা দিন। আমরা 17 কোটি মানুষ আপনাদের সহযোগিতা দেব, সমর্থন দেব, সার্বিক সহযোগিতা দেব। আপনি সাহস করে স্বাধীনতার ঘোষণা দিন, পশ্চিম বাংলাকে স্বাধীন রাষ্ট্র ঘোষণা দিন। আপনার পাশে বাংলাদেশ আছে এবং থাকবে। আমরা চাই এই বিজেপি শাসন থেকে, এই দিল্লির আধিপত্য থেকে প্রতিটি মানুষ ಮುಸ್ಲಿಮರು ನಿಮ್ಮ ಬೆಂಬಲಕ್ಕಿದ್ದೀವಿ, ಮುಸ್ಲಿಮರಿಂದ ನೀವು ಒಳ್ಳೆಯ ರಾಷ್ಟ್ರವನ್ನ ಕಟ್ಟಬಹುದು, ಬಿಜೆಪಿ ಕೇಂದ್ರ ಸರ್ಕಾರವನ್ನ ವಿರೋಧ ಮಾಡ್ರಿ, ಭಾರತ ನಿಮಗೆ ಸಲ್ಲದು ಅನ್ನುವಂತ ಮಾತು ಹೇಳ್ತಾನಲ್ಲ, ಇವ ಯಾರಿರ್ಬೇಕು ಅಂತೀನಿ ನಾನು. ಬಾಂಗ್ಲಾದೇಶದ ಕುತ್ತ ಇವ ಇಷ್ಟು ಮಾತಾಡ್ತಾನು ಅಂದ್ರ ಇವನಿಗೆ ಎಷ್ಟು ಧೈರ್ಯ ಇರ್ಬೇಕ್ರಿ, ಅದೆಂತ ಬುದ್ಧಿ ಇವನ ತಲೆಯಾಗ ಹೋಗಿರಬೇಕು. ಮಮತಾ ಬ್ಯಾನರ್ಜಿ ಅವರಿಗೆ ರಾಜೀನಾಮೆ ಕೊಡಬೇಡ್ರಿ, ರಾಷ್ಟ್ರ ಕಟ್ರಿ ಅಂತ ಹೇಳೋ ಹಕ್ಕು ಇವನಿಗೆ ಯಾರು ಕೊಟ್ರು? ಮುಸ್ಲಿಂ ಮೆಜಾರಿಟಿ ಐತಿ ಅಂತ ಕಿವಿ ತುಂಬ್ತಾನಲ್ಲ, ಇಂಥ ಬಾಂಗ್ಲಾ ಸೊಳ್ಳೆಗಳಿಗೆ, ಇಂಥ ಬಾಂಗ್ಲಾ ಕೀಟಗಳಿಗೆ, ವಿಷ ಸರ್ಪಗಳಿಗೆ ಏನ್ ಹೇಳ್ಬೇಕ್ರಿ? ಬರೀ ಜಮಾತ್ ಮುಖಂಡ್ರಷ್ಟಲ್ರಿ, ಬಾಂಗ್ಲಾದೇಶದ ಸಂಸತ್ ಸದಸ್ಯರು ಕೂಡ ಮಮತಕ್ಕಗ ಸಪೋರ್ಟ್ ಮಾಡತ್ತಾರ, ಬೆಂಬಲ ಸೂಚಿಸಾಕತ್ತಾರ. ನಾಹಿದ್ ಇಸ್ಲಾಂ ಬಾಂಗ್ಲಾದೇಶದ ಸಂಸತ್ ಸದಸ್ಯ, ಒಬ್ಬ ರಾಜಕಾರಣಿ, ಮಮತಕ್ಕಗ ಹೇಳಾಕತ್ತಾನ, ಮಮತಾ ಬ್ಯಾನರ್ಜಿ ಅವರೇ ನಿಮಗ ನಾವೆಲ್ಲ ಸಪೋರ್ಟಿಗಿದ್ದೀವಿ, 17 ಕೋಟಿ ಬಾಂಗ್ಲಾ ಮುಸ್ಲಿಮರು ನಿಮ್ಮ ಜೊತೆಗಿದ್ದೀವಿ, ಭಯ ಪಡಬೇಡ್ರಿ, ರಾಜೀನಾಮೆ ಕೊಡಬೇಡ್ರಿ, ಬಿಜೆಪಿ ಗೆದ್ರ ಗೆಲ್ಲಿ, ನಿಮ್ಮ ಹಕ್ಕು, ನೀವು ಆ ಸೀಟ್ ಮೇಲೆ ಕುಂದಿರ್ಬೇಕು, ನೀವು ಹೊರಗೆ ಬಂದ್ರೂ ನಿಮಗೆ ನಾವಿದ್ದೀವಿ, ನಿಮ್ಮ ಜೋಡಿ ಬಾಂಗ್ಲಾದೇಶ ಸೇರ್ಕೊಂಡು ಒಳ್ಳೆಯ ಅಧಿಕಾರ ನಿಮಗೆ ಕೊಡ್ತೀವಿ. ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನ ಭಾರತೀಯರು ಕಸದಾರ, ಇದರ ರಿವೆಂಜ್ ಅನ್ನ ನಾವು ಇಲ್ಲಿ ತೀರಿಸ್ಕೋತೀವಿ. ಇಲ್ಲಿ ಅಂದ್ರ ಬಾಂಗ್ಲಾದೇಶದಾಗ. ಇದರ ಅರ್ಥ ಏನಿರ್ಬೋದ್ರಿ? ಹಿಂದೂಗಳನ್ನ ಇನ್ನಷ್ಟು ಸಾಯಿಸ್ತೀವಿ, ಅವ್ರನ್ನ ಇನ್ನಷ್ಟು ಹಿಂಸಿಸ್ತೀವಿ, ಬಹಳಷ್ಟು ಟಾರ್ಚರ್ ಮಾಡ್ತೀವಿ, ನಿಮ್ಮ ಸೇಡನ್ನ ನಾವು ತೀರಿಸ್ಕೋತೀವಿ ಅಂದಂಗೇನು? পশ্চিমবঙ্গের এই নির্বাচনের ফলাফলের পরে বাংলাদেশের দায়িত্ব অনেক বেড়ে গিয়েছে। বাংলাদেশকে দায়িত্বশীল আচরণ করতে হবে। বাংলাদেশের স্বাধীনতা, সার্বভৌমত্ব, এদেশের হিন্দু, মুসলমান, বৌদ্ধ, খ্রিস্টান সকলের নিরাপত্তা এবং নাগরিক অধিকার নিশ্চিতের দায়িত্ব আমাদেরকে নিতে হবে। এবং আমাদের শত্রুপক্ষ যারা বাংলাদেশ বিরোধী, বাংলাদেশের স্বার্থ বিরোধী, তারা নানা উস্কানি দিবে, নানা
সাম্প্রদায়িকতা ছড়ানোর চেষ্টা করবে, তারা নানা প্রপাগান্ডা করবে। আমাদেরকে এই বিষয়ে সচেতন থাকতে হবে। আমরা এটা দেখিয়ে দিব, দক্ষিণ এশিয়ায় সংখ্যালঘুদের জন্য সবচেয়ে নিরাপদ স্থানটি হবে এই বাংলাদেশ। ಇವ ಯಾರು? ಬಾಂಗ್ಲಾದೇಶದ ಒಂದು ಹುಳು. ಇವ ಏನಕ್ಕೆ ಭಾರತದ ಬಗ್ಗೆ ಮಾತಾಡ್ತಾನ? ಬಾಂಗ್ಲಾದೇಶದ ಕೂತು ಭಾರತದ ಮಮತಾ ಬ್ಯಾನರ್ಜಿ ಬಗ್ಗೆ ಯಾಕಿಷ್ಟೊಂದು ಕನಿಕರ, ಕಳವಳ, ಬೆಂಬಲ ಕೊಡೋದು? ಬಂಗಾಳವನ್ನ ಬಾಂಗ್ಲಾದೇಶಕ್ಕೆ ಸೇರಿಸ್ಕೊಳಕ ಈ ಒಂದು ಪ್ರಯತ್ನ ಮಾಡಿದ್ರು, ಅದು ಆಗ್ಲಿಲ್ಲ. ಆಗ ಕತ್ತಿತ್ತು, ಇನ್ನೊಂದ್ ಸ್ವಲ್ಪ ದಿನ ಆಗಿತ್ತಂದ್ರ ಬಂಗಾಳ ಬಾಂಗ್ಲಾದೇಶದ ಪರ ಆಗ್ತಿತ್ತು. ಆದ್ರ ಅಲ್ಲಿನ ಹಿಂದೂಗಳು ಎಚ್ಚೆತ್ಕೊಂಡು ಬಂಗಾಳವನ್ನ ಬಿಜೆಪಿ ಕೈ ಕೊಟ್ಟಾರ. ನೀವೇ ಕಾಪಾಡಬೇಕು ಅಂತ ಅವ್ರ ಮೇಲೆ ಭಾರ ಹಾಕ್ಯಾರ. ಇದನ್ನ ತಡ್ಕೊಳಕ್ ಆಗಲ್ದ ಇಂಥ ಮತಾಂಧ ಮನಸ್ಥಿತಿಗಳು ಈ ರೀತಿಯ ಕೃತ್ಯಗಳನ್ನ ಮಾಡತ್ತಾರ. ಏನವನ ಮಾತು, ಏನವನ ರೋಷಾವೇಶ. ಯಾಕಶ್ಚಿತ್ ಒಬ್ಬ ಬಾಂಗ್ಲಾ ಮನುಷ್ಯ ಇಡೀ ಭಾರತವನ್ನ ಒಡೆಯೋ ಮಾತು ಮಾತಾಡ್ತಾನಂದ್ರ ಧೈರ್ಯ ಎಲ್ಲಿಂದ ಬರತೈತಿ? ಇಂಥ ಅನುಕಂಪ ಯಾಕೆ ಬರತೈತಿ? ಅಷ್ಟೊಂದು ಪ್ರೀತಿ ಮಮತಕ್ಕನ ಮೇಲೆ ಹರಿದು ಬರಾಕ ಏನು ಕಾರಣ? ಭಾರತ ಅಂದ್ರ ಮೈಯೆಲ್ಲ ನೆವೆ ಆಗ್ತೈತಿ ಇವ್ರಿಗೆ. ಭಾರತ ಅಂದ್ರ ಇವರಿಗೆ ತಡ್ಕೊಳಕ್ ಆಗದಷ್ಟು ಕೋಪ ಬರ್ತೈತಿ. ಅಷ್ಟೊಂದು ದ್ವೇಷ ಪೂರಿತ ವಿಷ ಸರ್ಪಗಳು ಅವೆಲ್ಲ. ಅಂತವ್ರಿಗೆ ಮಮತಕ್ಕನ ಮೇಲೆ ಹಾಲು ಎರೆಯುವಷ್ಟು ಪ್ರೀತಿ ಯಾಕೆ ಬಂದೈತಿ? ಯಾಕಂದ್ರ ಬಂಗಾಳದಾಗ ಬಾಂಗ್ಲಾದೇಶದ ಹುಳುಗಳನ್ನ ಮಮತಕ್ಕ ಸಾಕಿದ್ರು. ಅಕ್ರಮವಾಗಿ ನುಸುಳ್ಕೊಂಡು ಬರ್ತಿದ್ದ ಇಲ್ಲಿಗಲ್ ಬಾಂಗ್ಲಾದೇಶದವ್ರನ್ನ ಮಮತಕ್ಕ ಸಾಕಿದ್ರು. ಗಿನಿ ಸಾಕದಂಗ ಸಾಕಿದ್ರು. ಈಗ ಅದಕ್ಕ ಬಂದಾಗ್ತೈತಿ. ಅವರು ಒಳಗ್ ಬರಕ್ ಚಾನ್ಸೇ ಇಲ್ಲ. ಇದನ್ನೆಲ್ಲಾ ನೆನೆಸ್ಕೊಂಡು ಅವರಲ್ಲಿ ಗೊಳೋ ಅಂತ ಅಳ್ಕೋತ ಮಮತಕ್ಕ ಸಪೋರ್ಟ್ ಮಾಡತಾರ. ಬಾಂಗ್ಲಾದೇಶದ ಕುತ್ತು ಮಾತಾಡೋ ಇವರಿಗೆ ನಿನ್ನೆ ಆಗಿದ ಘಟನೆ ಗೊತ್ತಿದ್ದಂಗಿಲ್ಲ. ನಿನ್ನೆ ಬಂಗಾಳದ ರಾಜ್ಯಪಾಲರು ಮಮತಕ್ಕನ ಕ್ಯಾಬಿನೆಟ್ನ ಡಿಸಾಲ್ವ್ ಮಾಡಿಬಿಟ್ಟಾರ. ಈಗ ಮಮತಕ್ಕ ರಾಜೀನಾಮೆ ಕೊಡಬೇಕೋ ಕೊಡಬಾರ್ದೋ ಕೊಡಬೇಡ್ರಿ ಅಂತ ಹೇಳಕ್ಕ ಇವ್ರಿಗೇನೂ ಇಲ್ಲ. ಮಮತಕ್ಕ ಈಗ CM ಅಲ್ಲ ಅನ್ನೋ ಸುದ್ದಿ ಇವ್ರಿಗಿನ್ನ ಮುಟ್ಟಿಲ್ಲ ಅನ್ನಿಸ್ತೈತಿ. ಇಷ್ಟು ದಿನ ಬಂಗಾಳದಾಗ ನಡೆದಿದ್ದ ದೌರ್ಜನ್ಯ, ಬಂಗಾಳದ ರೊಕ್ಕ ಬಾಂಗ್ಲಾದೇಶಕ್ಕೆ ಹರಿದು ಹೋಗ್ತಿದ್ದು, ಇಲ್ಲಿಗಲ್ ಇಮಿಗ್ರೇಷನ್, ಇದೆಲ್ಲಕ್ಕೂ ಬ್ರೇಕ್ ಬಿದ್ದೈತಿ. ಇದನ್ನ ತಡ್ಕೊಳಕ್ ಆಗ್ಲಾರ್ದ ಮಮತಕ್ಕ ನಾವು ನಿಮ್ಮ ಜೋಡಿ ಅದೀವಿ, ಬಂದ್ ಬಿಡ್ರಿ, ನಿಮ್ಮ ರಾಜ್ಯ ತಗೊಂಡು ಹೊಸ ದೇಶ ಕಟ್ಟೋನು, ಬಾಂಗ್ಲಾದಾಗ ಸೇರ್ಪಡೆ ಮಾಡೋನು, ಬಂಗಾಳದಾಗ ಬಾಂಗ್ಲಾದೇಶದ ಧ್ವಜ ಹಾರಿಸೋನು ಅನ್ನುವಂಥ ಮಾತುಗಳನ್ನ ಹೇಳಾಕತ್ತಾರ. ಅಷ್ಟೆಲ್ಲ ಭಾರತದ ಬಗ್ಗೆ ದ್ವೇಷ ಮಾಡೋ, ಹಿಂದೂಗಳನ್ನ ಹಿಂಸಿಸೋ ಆ ಕೆಟ್ಟ ಬಾಂಗ್ಲಾದೇಶದ ಹುಳುಗಳು ಮಮತಕ್ಕಗೆ ಸಪೋರ್ಟ್ ಮಾಡಾಕತ್ತಿದ್ರೂ ಕೂಡ ಮಮತಕ್ಕ ಮೌನವಾಗೇ ಇದ್ದಾರ. ಒಂದೇ ಒಂದು ಮಾತು ಮಾತಾಡತ್ತಿಲ್ಲ. ಅವಾಗ ಬಂದ ಹಮ್ಮ ಡುಮ್ಮ ಅಂತ ಮಾತಾಡೋ ಮಮತಕ್ಕ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಾಕತ್ತಿಲ್ಲ. ಬಾಂಗ್ಲಾದಿಂದ ಬರಾಕತ್ತಿರೋ ಬೆಂಬಲದ ಮಹಾಪೂರವನ್ನ ಮಮತಕ್ಕ ಕುತ್ತಲ್ಲೇ ಎಂಜಾಯ್ ಮಾಡತ್ತಿರ್ಬೇಕು. ಫೈನಲಿ ನನಗಂತ ಯಾರೋ ಅದಾರಲ್ಲ ಅಂತ ಸಮಾಧಾನ ಮಾಡ್ಕೊಳತ್ತಿರ್ಬೇಕು. ಇದೇ ರೀತಿ ಬ್ಯಾರೆ ಯಾರಾದ್ರೂ ರಾಜಕಾರಣಿ ಆಗಿದ್ರು ಅಂದ್ರ ಒಂದು ಕ್ಲಾರಿಟಿ ಕೊಡ್ತಿದ್ರು. ಯಪ್ಪ ಬಾಂಗ್ಲಾದೇಶದವ್ರ, ನಿಮ್ಮ ದೇಶದಾಗ ನೀವು ಇರ್ರಿ, ನಮ್ಮ ದೇಶದಾಗ ನಾವು ನೋಡ್ಕೋತೀವಿ, ನಿಮ್ಮ ಬೆಂಬಲ ನಮಗ ಬೇಡ, ನಿಮ್ಮದು ನಿಮಗ ನಮ್ಮದು ನಮಗ ಅಂತ ಹೇಳಿಬಿಡ್ತಿದ್ರು. ಬಟ್ ಇಲ್ಲಿರೋದು ಮಮತಕ್ಕ ಹಂಗೆ ಹೇಳಕ್ ಚಾನ್ಸೇ ಇಲ್ಲ. ಬಾಂಗ್ಲಾದವರು ಅಂದ್ರ ಅವರಿಗೆ ಬಹಳಷ್ಟು ಪ್ರಿಯದವರು, ಬಾಂಗ್ಲಾದವ್ರಿಗೂ ಮಮತಕ್ಕ ಅಂದ್ರೆ ಬಹಳಷ್ಟು ಪ್ರಿಯದವರು. ಇದ್ರ ಬಗ್ಗೆ ಮಮತಕ್ಕ ಇಲ್ಲಿ ತನಕನೂ ಹೇಳಿಲ್ಲ, ಮುಂದೂ ಹೇಳಂಗಿಲ್ಲ ಅಂತ ನಾ ಗ್ಯಾರಂಟಿ ಕೊಡ್ತನು.